ಇದಕ್ಕೆ ಸಂಬಂಧಪಟ್ಟಂಗೆ ACP ಮಂಜುನಾಥ್ ಮಾತಾಡಿದ್ದಾರೆ. ಅಂದರೆ ಅದರ ವಿವರಗಳೇನು ಎತ್ತ ಅನ್ನುವಂಥದ್ದು ನೋಡಿ. ACP ಮಂಜುನಾಥ್ ಬರ್ತಿರೋದು ನೋಡಿದ್ವಿ. ACP ಮಂಜುನಾಥ್ ಅವರಿಗೆ ಈ 3ನೇ ಪ್ರಕರಣದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಎಷ್ಟರ ಮಟ್ಟಿಗೆ ಕರ್ತವ್ಯ ಲೋಪ ಆಗಿದೆ ಏನು ಎತ್ತ ಅದರ ಬಗ್ಗೆ IO ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ACP ಮಂಜುನಾಥ್, ಎಲೆಕ್ಟ್ರಾನಿಕ್ ಸಿಟಿಯ ಸ್ಟೇಷನ್ನ ಮಂಜುನಾಥ್ ಅವರು. ಮಂಜುನಾಥ್ ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡ ಬನ್ನಿ. ಪರ್ಮಿಷನ್ ಬಂದಿಲ್ಲ ನಿಮಗೆ ಹಾಕಿದಾರಲ್ಲ, ಓಕೆ. ಈ ಪರ್ಮಿಷನ್ ಕೊಟ್ಟಾದ್ಮೇಲೆ ನಿಮಗೆ ಎಲ್ಲ ಜೈಲಿಗೆ ಹೋಗ್ತೀರಾ ಕಸ್ಟಡಿಗೆ ಹೋಗ್ತೀರಾ? ಜೈಲಿಗೆ ಹೋಗಿ ಸ್ಪಾಟೆಲ್ಲ ನೋಡ್ತೀರಾ? ಸ್ಪಾಟಲ್ಲಿ ನೋಡು. ಇವತ್ತು ಮಾಜೂರೇನ ಮಾಡ್ತೀರಾ? ಪರ್ಮಿಷನ್ ಆದಮೇಲೆ ಅಲ್ಲ, ದರ್ಶನ್ ಅವ್ರನ್ನ ವಶ ತಗೊಳ್ಳೋ ಸಾಧ್ಯತೆ ಇದೆ ನೀವು ಕಸ್ಟಡಿಗೆ? ಇವತ್ತಿಗೆ ಅದೇನೇ ಓಕೆ. ಹಾಂ ಹಾಂ. ಪರ್ಮಿಷನ್ ಬಂದಿಲ್ಲ ನಿಮಗೆ ಹಾಕಿದಾರಲ್ಲ, ಹಾಕಿದ್ದಾರೆ ಪರ್ಮಿಷನ್ ಬಂದಿಲ್ಲ. ಓಕೆ. ಈ ಪರ್ಮಿಷನ್ ಕೊಟ್ಟಾದ್ಮೇಲೆ ನಿಮಗೆ ಎಲ್ಲ ಜೈಲಿಗೆ ಹೋಗ್ತೀರಾ ಕಸ್ಟಡಿಗೆ ಹೋಗ್ತೀರಾ? ಜೈಲಿಗೆ ಹೋಗಿ ಸ್ಪಾಟೆಲ್ಲ ನೋಡ್ತೀರಾ? ಸ್ಪಾಟಲ್ಲಿ ನೋಡು. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗ್ತಿರುವಂಥ ಸಂದರ್ಭದಲ್ಲಿ ಮನೆಯವರಿಗೆ ಈಗ ನಿಜಕ್ಕೂ ಚಿಂತೆ ಶುರುವಾಗಿದೆ. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಏನೋ ನಮ್ಮ ಮನೆಯವ್ರನ್ನ ಅನ್ನುವಂಥ ಚಿಂತೆ ಸಹಜವಾಗಿ ಕಾಡ್ತಾ ಇದೆ. ಈಗ ವಿಜಯಲಕ್ಷ್ಮಿಯವರ ಆಪ್ತ ಸಹಾಯಕರೊಬ್ಬರು ಈಗ ಸ್ಟೇಷನಿಗೆ ಬಂದಿದ್ದಾರೆ. ಬಂದವರ ಪೊಲೀಸರ ಪರ್ಮಿಷನ್ ಕೇಳ್ತಾ ಇದ್ದಾರೆ. ದರ್ಶನ್ ಭೇಟಿಗೆ ಎಂಟ್ರಿ ಮಾಡಿಸ್ಲಿಕ್ಕೆ ವಿಜಯಲಕ್ಷ್ಮಿಯವರ PA ಬಂದಿದ್ದಾರೆ. ಅಥವಾ ಈ ಇನ್ನೇನು ಇವತ್ತೋ ನಾಳೆನೋ ವಿಜಯಲಕ್ಷ್ಮಿನೂ ಕೂಡ ಬಂದು ಹೋಗ್ಬೋದೇನೋ. ಯಾಕಂದರೆ ಇಲ್ಲಿಂದ ಬಳ್ಳಾರಿಗೆ ಹೋಗೋದು ಭಾಳ ಕಷ್ಟ. ನೆಕ್ಸ್ಟ್ ಪರ್ಮಿಷನ್ ಕೂಡ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಪದೇ ಪದೇ ಈ ತೊಂದರೆಗಳಾಯಿತು ಅಂತಂದರೆ ಯಾರಿಗೂ ಕೂಡ ನಾವು ಭೇಟಿಗೆ ಅವಕಾಶ ಕೊಡಲ್ಲ ಅಂತ ಕೂಡ ಹೇಳಿಬಿಡ್ಬೋದು. ಹೀಗಾಗಿ ಮೊದಲು PA ಬಂದಿದ್ದಾರೆ. ಮಧ್ಯಾಹ್ನದ ನಂತರ ವಿಜಯಲಕ್ಷ್ಮಿ ಕೂಡ ಬರುವಂಥ ಸಾಧ್ಯತೆ ಇದೆ. ಇನ್ನು ಇದೆಲ್ಲದರ ಜೊತೆಗೆ ಪವಿತ್ರ ಅವರ ತಾಯಿ ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರಂತೆ. ಪವಿತ್ರ ಅವರ ತಾಯಿ ಕೂಡ, ಯಾಕಂದರೆ ಬಹುಶಃ ಏನು ಅಂದರೆ ಯಾವ ಬೇಕಾದರೂ ಇವ್ರನ್ನ ಶಿಫ್ಟ್ ಮಾಡ್ಬೋದು. ದರ್ಶನ್ ಮತ್ತು ದರ್ಶನ್ ಜೊತೆಗಿದ್ದಂಥವ್ರು ಇನ್ಕ್ಲೂಡಿಂಗ್ ಪವಿತ್ರ ಬೇರೆ ಬೇರೆ ಕಡೆ ಹಾಕ್ತಾರೆ ಖಂಡಿತವಾಗ್ಲೂ. ಹೀಗಾಗಿ ಏನು ಅಂದರೆ ಪವಿತ್ರ ಗೌಡ ತಾಯಿ ಶೋಭಾ ಮಗಳನ್ನು ನೋಡೋಕ್ಕೆ ಬಂದಿದ್ದಾರೆ.